ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಕೊಲ್ಲಿ ವಾರ್. ಇರಾನ್ ವಿರುದ್ಧ ಹೆಚ್ಚಾಗ್ತಾನೆ ಇದೆ ಅಮೆರಿಕದ ಅಟ್ಯಾಕ್. ಅಮೆರಿಕ ದಾಳಿಗೆ ತಿರುಗೇಟು ಕೊಟ್ಟಂತ ಇರಾನ್, ಹಾರ್ಮುಜ್ ಜಲಸಂಧಿ ಕ್ಲೋಸ್ ಮಾಡಿದ ಇರಾನ್, ವಿಶ್ವದ ಪ್ರಮುಖ ಜಲಮಾರ್ಗ ಅನ್ನಿಸ್ಕೊಂಡಿರುವಂತ ಹಾರ್ಮುಜ್ ಬಂದ್ ಆಗಿರೋದ್ರಿಂದ ವಿಶ್ವದಾದ್ಯಂತ ವ್ಯಾಪಾರಕ್ಕೆ ಈಗ ಸಂಕಷ್ಟ ಎದುರಾಗಿದೆ. ಹಾರ್ಮುಜ್ ಜಲಸಂಧಿಯನ್ನ ಯಾರೂ ದಾಟುವಂತಿಲ್ಲ, ಇರಾನ್ನ ನಿರ್ಬಂಧ ಇದು. ಸಂಪೂರ್ಣವಾಗಿ ಐಆರ್ಜಿಸಿ ಈಗ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಜಲಸಂಧಿಯನ್ನ ದಾಟುವ ಸಾಹಸಕ್ಕೆ ಕೈ ಹಾಕಿದ್ರೆ ಅಷ್ಟೇ ಕತೆ. ಅಮೆರಿಕ ಪಡೆಗಳು ನಡೆಸಿದಂತ ದಾಳಿಗೆ ಪ್ರತೀಕಾರವಾಗಿ ಬಂದ್ ಮಾಡಲಾಗಿದೆ. ಇರಾನ್ ಹಲವು ಭಾಗಗಳ ಮೇಲೆ ದಾಳಿ ನಡೆಸಿದಂತ ಅಮೆರಿಕ ಪಡೆಗಳು, ಇದಕ್ಕೆ ಪ್ರತಿಯಾಗಿ ಕುವೈತ್, ಬಹ್ರೇನ್, ಜೋರ್ಡಾನ್ ಸೇರಿದಂತೆ ಅಮೆರಿಕ ವಾಯುನೆಲೆಗಳ ಮೇಲೂ ಕೂಡ ದಾಳಿ ನಡೆಸಿದಂತ ಇರಾನ್ನ ದಿಟ್ಟ ಉತ್ತರ ಈ ಪ್ರತಿ ದಾಳಿ. ಇರಾನ್ ದಾಳಿಗೆ ಪ್ರತ್ಯುತ್ತರ ನೀಡ್ತಾ ಇರುವಂತ ಅಮೆರಿಕ ಪಡೆಗಳು. ಇದ್ರ ಮಧ್ಯದಲ್ಲಿ ನಿನ್ನೆ ಭಾರತೀಯ ಹಡಗಿನ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಇದರಿಂದ 3 ನಾವಿಕರು ಸಾವನ್ನಪ್ಪಿದ್ದಾರೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇಶ ವಿದೇಶಗಳ ನಡುವೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವ್ಯಾಪಾರ ಒಪ್ಪಂದವೂ ಕೂಡ ಕಷ್ಟ ಆಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯ ಮೂಲಕನೇ ಇಂಧನದ ಟ್ಯಾಂಕರ್ಗಳು ಸಾಗಣೆ ಆಗೋದು, ಅದ್ರ ಜೊತೆಗೆ ಕಚ್ಚಾ ತೈಲಗಳಿರ್ಬೋದು. ಪ್ರತಿಯೊಂದು ವ್ಯಾಪಾರ ಒಪ್ಪಂದವೂ ಕೂಡ ಈ ಒಂದು ಹಾರ್ಮುಜ್ ಜಲಸಂಧಿಯ ಮೂಲಕವೇ ಆಗೋದು. ಆದ್ರೀಗ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಲಾಗಿದೆ. ಈ ಹಿಂದೆ ಕೂಡ ಬಂದ್ ಮಾಡಿದ್ರು, ತದನಂತರದಲ್ಲಿ ಭಾರತೀಯ ಹಡಗುಗಳಿಗೆ ಅವಕಾಶ ಕೊಡ್ಲಾಗ್ತಾ ಇತ್ತು. ಆದ್ರೀಗ ಮತ್ತೆ ಬಂದ್ ಮಾಡಲಾಗಿದೆ. ಮತ್ತೆ ಈಗ ಇರಾನ್, ಅಮೆರಿಕ, ಇಸ್ರೇಲ್ ಈ ವಾರ್ ಹೆಚ್ಚಾಗಿದೆ. ಇಸ್ರೇಲ್ಗಿಂತ ಹೆಚ್ಚಾಗಿ ನೋಡಿ ಈಗ ಅಮೆರಿಕದ ಹೆಸರು ಕೇಳ್ಬರ್ತಾ ಇದೆ. ಅಮೆರಿಕ ಮಾಡಿದ ದಾಳಿಗೆ ಇಸ್ರೇಲ್, ಇರಾನ್ ಈಗ ಮತ್ತೆ ದಾಳಿ ಮುಂದುವರಿತಾ ಇದೆ. ಇಸ್ರೇಲ್ ಜೊತೆಗೆ ಅಮೆರಿಕ ನಿಂತಿದ್ದು ಅವತ್ತಿನಿಂದ ಇರಾನ್ನ ಕಿಚ್ಚು ಮತ್ತಷ್ಟು ಹೆಚ್ಚಾಗ್ಬಿಟ್ಟಿದೆ. ಸದ್ಯ ಈಗ ಇರಾನ್ ಮಾಡಿರುವಂಥ ಅಟ್ಯಾಕ್ ನೀವು ಗಮನಿಸ್ತಾ ಇದ್ದೀರಿ. ಈ ಒಂದು ಅಟ್ಯಾಕ್ ಏನಿದೆ, ಮತ್ತೊಂದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಅದು ಭಾರತೀಯ ಹಡಗಿನ ಮೇಲೆ ಆಗಿರುವಂಥ ಅಟ್ಯಾಕ್. ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿದ್ರು ಕೂಡ ಟ್ರಂಪ್ ಉದ್ದಟತನವನ್ನ ಮೆರೆತಿದ್ದಾರೆ. ಹಾರ್ಮುಜ್ ಕ್ಲೋಸ್ ಆಗೇ ಇಲ್ಲ ಅಂತ ಅಮೆರಿಕ ಹೇಳಿರೋದು. ಜಲಸಂಧಿ ಬಂದ್ ಅಂತ ಇರಾನ್ ಹೇಳಿದ್ರು ಕೂಡ ಓಪನ್ ಇದೆ ಅಂತ ಟ್ರಂಪ್ ಹೇಳೋದು. ಹೀಗಾಗಿನೇ ಅಮೆರಿಕ ನಮಗೆ ಡೇಂಜರಸ್ ಆಗಾಗ ಕೆಲ ವಾಣಿಜ್ಯ ಹಡಗುಗಳು ಸಂಚರಿಸ್ತಾ ಇವೆ ಅಂತ ಪ್ರತಿಪಾದಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ನಾವು ಅವರಿಗೆ ಡೆಡ್ಲೈನ್ ಕೊಡೋದಿಲ್ಲ, ಎಲ್ಲ ಬೇಗ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇರಾನ್ ಮಾತು ನಂಬ್ತೀರಾ, ಡೊನಾಲ್ಡ್ ಟ್ರಂಪ್ ಅವರ ಮಾತು ನಂಬ್ತೀರಾ ಅಂತ ಇರಾನೇ ಹೇಳ್ತಾ ಇದೆ. ಹಾರ್ಮುಜ್ ಜಲಸಂಧಿ ನಾವು ಬಂದ್ ಮಾಡಿದೀವಿ, ಹೋಗಂಗಿಲ್ಲ ಅಂತ. ಬಟ್ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ಇಲ್ಲ, ವ್ಯಾಪಾರ ಒಪ್ಪಂದಕ್ಕೆ ಅವಕಾಶ ಇದೆ ವಾಣಿಜ್ಯ ವ್ಯವಹಾರಗಳಿಗೆ ಅಂತ. ಅನೇಕ ತಿಂಗಳಿಂದ ಹಾರ್ಮುಜ್ ಜಲಸಂಧಿ ತೆರೆದಿದೆ, ಅದೇ ಮಾರ್ಗದಲ್ಲಿ ನಾವು ತೈಲ ತಂದಿದ್ದೇವೆ ಅಂತಿರುವಂತ ಟ್ರಂಪ್, ತಂದಿದ್ರಿ ಈಗ ತರೋದಕ್ಕಾಗಲ್ಲ, ಆ ಜಲಸಂಧಿಯ ಮೂಲಕ ಯಾರೂ ಕೂಡ ಹೋಗೋದಕ್ಕಾಗಲ್ಲ, ಯಾವುದೇ ಹಡಗು ಬಂದರೂ ಕೂಡ ಉಡಿಸ್ ಮಾಡ್ತೀವಿ, ಅಟ್ಯಾಕ್ ಮಾಡ್ತೀವಿ ಅಂತ ಈಗ ಇರಾನ್ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದೆ. ಈ ಮೂಲಕ ಈಗ ಮತ್ತಷ್ಟು ಬಿಗಡಾಯಿಸ್ತಾ ಇದೆ ಮಧ್ಯಪ್ರಾಚ್ಯ ಸಂಘರ್ಷ. ಹೀಗಾಗಿ ಹಾರ್ಮುಜ್ ಜಲಸಂಧಿ ಬಂದ್ ಆಗಿರೋದ್ರಿಂದ ವ್ಯಾಪಾರ ಒಪ್ಪಂದ ಏನೂ ಕೂಡ ಇನ್ನು ನಡೆಯಲ್ಲ ಸದ್ಯಕ್ಕೆ. ಇರಾನೇ ಮತ್ತೆ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡೋವರೆಗೂ. ಯಾಕೆಂದರೆ ಇಸ್ರೇಲ್ ಜೊತೆಗೆ ಅಮೆರಿಕ ಸೇರ್ಕೊಂಡಿದೆ. ಅಮೆರಿಕ ಇಸ್ರೇಲ್ ಸೇರ್ಕೊಂಡು ಇರಾನ್ ಮೇಲೆ ನಡೆಸ್ತಾ ಇರುವಂಥ ದಾಳಿಗಳಿಗೆ ಈಗ ಇರಾನ್ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಇದರಿಂದಾಗಿ ಬರೀ ಈ 3 ರಾಷ್ಟ್ರಗಳಲ್ಲಿ ಮಾತ್ರ ಉದ್ವಿಗ್ನ ಪರಿಸ್ಥಿತಿ ಇಲ್ಲ, ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಇಂಧನ ಇರ್ಬೋದು, ಕಚ್ಚಾ ತೈಲ ಇರ್ಬೋದು, ಯಾವುದೇ ವ್ಯಾಪಾರಕ್ಕೂ ಕೂಡ ಈಗ
ಸಂಕಷ್ಟ ಎದುರಾಗ್ತಾ ಇದೆ.